ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ. ಸೊ ನೀವುಗಳು 60 ಮಾರ್ಕ್ಸ್ ಲಾಟ್ರಿ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀರಿ. ಸೊ ಹೋಪ್ ಇದರದ್ದು 2 ಪಾರ್ಟ್ ಇದ್ದಾವೆ. ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತಾವ, ನೀವು ಓದ್ಕೊಂಡು ಹೋಗಿ. ಇಲ್ಲಿವರೆಗೆ ನಾನು ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, ಅಲ್ಲೆಲ್ಲ ಈ ಪ್ರಶ್ನೆಗಳ ಉತ್ತರಗಳು ಬಂದು ಹೋಗಿದ್ದಾವೆ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ. ಸೊ ಡೆಫಿನೆಟ್ ಆಗಿ ನಾಳೆ ನಡೀತಕ್ಕಂಥ ಸಮಾಜ ವಿಜ್ಞಾನದಲ್ಲಿ 60ಕ್ಕಿಂತ ಹೆಚ್ಚೆ ಅಂಕಗಳು ನಮ್ಮ ಪ್ರಶ್ನೆಗಳಿಂದ ಬರ್ತವೆ ಅಂತ ಹೇಳ್ತಾ, ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಇಲ್ಲಿ ಅರ್ಧ ಕ್ವಶನ್ಸ್ ಇದ್ದಾವೆ, ಇನ್ನೊಂದು ಪಾರ್ಟಲ್ಲಿ ಅರ್ಧ ಕ್ವಶನ್ಸನ್ನು ಕೊಡ್ತೀನಿ. ಹೆಚ್ಚು ಲೈಕ್, ಹೆಚ್ಚು ವ್ಯೂ, ಹೆಚ್ಚು ಶೇರ್ ಆಗಲಿ. ಸೊ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ರಿ. ಬ್ರಿಟಿಷರನ್ನು ಸತತವಾಗಿ ಕಾಡಿದ ಏಕೈಕ ಭಾರತೀಯ ರಾಜ. ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಡ್ಯಾಶ್ ಅಲ್ಲಿ ಸ್ಥಾಪಿಸಿದ್ದಾರೆ. ಭಾರತದ ಪ್ರಥಮ ಗೃಹ ಮಂತ್ರಿ ಡ್ಯಾಶ್. ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರ ನಿರ್ಮಿಸುತ್ತದೆ ಅಂತ ಹೇಳಿದವರು ಯಾರು? ಉತ್ತರ ಪ್ರದೇಶದ ತೆಹರಿ ಫರ್ಲಾನ್ ಜಿಲ್ಲೆಯ ರೆನ್ನಿ ಗ್ರಾಮದಲ್ಲಿ ಡ್ಯಾಶ್ ಚಳವಳಿ ನಡೆಯಿತು. ಗಂಗಾ ನದಿ, ಗಂಗೋತ್ರಿ, ಬ್ರಹ್ಮಪುತ್ರ ಡ್ಯಾಶ್. ಭಾರತದ ನೈಜ ಅಭಿವೃದ್ಧಿ ಅಂದರೆ ಗ್ರಾಮಗಳ ಅಭಿವೃದ್ಧಿ ಎಂದವರು ಡ್ಯಾಶ್. ವ್ಯಕ್ತಿಗಳ ಜೀವಿತಾವಧಿ, ಸಾಕ್ಷರತೆ ಪ್ರಮಾಣ ಮತ್ತು ತಲಾ ವರಮಾನ ಇವುಗಳ ಸರಾಸರಿಯನ್ನು ಡ್ಯಾಶ್ ಎನ್ನುವರು ಅಂತ ಇದೆ. ಸೊ ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. 8 ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಆಲ್ರೆಡಿ ನೀವು ಎಲ್ಲ ಓದಿದ್ದೀರಿ, ಬಟ್ ಯಾವೆಲ್ಲ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ. ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಕ್ಕೇ ಸಿಗ್ತಾವ. ಎಸ್, ಇದು 2 ಅಂಕದ ಪ್ರಶ್ನೆಗಳು ಬಂತು. 2 ಅಂಕದಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾದೇಶಿಕವಾದ ದೇಶದ ಅಭಿವೃದ್ಧಿಗೆ ಹೇಗೆ ಮಾರಕ ಅಂತ ಕೇಳಿದ್ದಾರೆ. ಗ್ರಾಹಕರ ಹಕ್ಕುಗಳನ್ನು ಕೇಳಿದ್ದಾರೆ. ಸಾಮಾಜಿಕ ಅಸಮಾನತೆಗೆ ಕಾರಣಗಳು, ವಸಾಹತುಶಾಹಿ ಭಾರತ ವಿರೋಧಿಸಲು ಕಾರಣಗಳು, ಈ ಕಡೆ ದ್ವಿಪ್ರಭುತ್ವ, ಸತ್ಯಶೋಧಕ ಸಮಾಜ, ನೈಋತ್ಯ ಮಾನ್ಸೂನ್ ಮಾರುತ, ಉಷ್ಣವಲಯದ ಎಲೆ ಉದುರೋ ಕಾಡುವ ಲಕ್ಷಣಗಳನ್ನು ಕೇಳಿದ್ದಾರೆ. 3 ಅಂಕದ ಪ್ರಶ್ನೆಗಳು ಬಂತು. ಇವುಗಳನ್ನು ಸಹಿತ ಮೋಸ್ಟ್ ಇದಾವೆ, ನೋಡ್ಕೊಡ್ರಿ. ಕೊಡಗಿನ ಪುಟ್ಟಬಸಪ್ಪನ ಪಾತ್ರ ಕೇಳಿದ್ದಾರೆ. ರಾಮಕೃಷ್ಣ ಮಿಷನ್ ಇದೆ. ಆರ್ಥಿಕ ಕಾರಣಗಳು ಕೇಳಿದ್ದಾರೆ. ದಂಗೆಗೆ, ನಿರುದ್ಯೋಗದ ಕಾರಣ ನಿವಾರಣೆಗೆ ಕ್ರಮ ಕೇಳಿದ್ದಾರೆ. ಸಾಮಾಜಿಕ ಸಮಾನತೆ, ಅರ್ಥ ಕಾರಣಗಳು, ರೈಲು ಸಾರಿಗೆ ಬಗ್ಗೆ, ಕೈಗಾರಿಕೆ ಸ್ಥಾನೀಕರಣ ಅಂಶ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ. ಸೊ ಬ್ಯಾಂಕ್ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ನಿಮಗೆ ಖಂಡಿತವಾಗಿ 60ಕ್ಕಿಂತ ಹೆಚ್ಚು ಅಂಕಗಳನ್ನು ನಿಮಗೆ ತಂದು ಕೊಡ್ತಾವೆ. 4 ಅಂಕದಲ್ಲಿ ಬಂಗಾಳದ ವಿಭಜನೆ ಹಿಂಪಡೆಯಲು ಕಾರಣ ಏನು? ಸುಭಾಷ್ ಚಂದ್ರ ಬೋಸರ ಪಾತ್ರ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಏನೇನು, ಅದರ ಮಹತ್ವ, ಮಣ್ಣು ಸವೆತಕ್ಕೆ ಕಾರಣ ಮತ್ತು ಪರಿಣಾಮಗಳು, ಭಾರತದ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಬೇಕಿತ್ತು, ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇಷ್ಟಷ್ಟು ಪ್ರಶ್ನೆಗಳನ್ನು ನೋಡೋಣ. ಎಸ್, ದಯಾನಂದ ಸರಸ್ವತಿ ಬರೆದದ್ದು, ಸತ್ಯಾರ್ಥ ಪ್ರಕಾಶ, ಜ್ಯೋತಿಬಾ ಫುಲೆ ಬರೆದಿದ್ದು ಡ್ಯಾಶ್ ಇದೆ. ಎಸ್, ಗುಲಾಮಗಿರಿ ಅಲ್ಲ. ಭೂಮಿಯಿಂದ ಖನಿಜಗಳನ್ನು ಹೊರತೆಗೆಯುವ ಕಾರ್ಯವನ್ನು ಡ್ಯಾಶ್ ಅಂತೀವಿ. ಜಮ್ಮು ಕಾಶ್ಮೀರ್ನ ರಾಜ ಡ್ಯಾಶ್. ಉತ್ತರ ಕನ್ನಡ ಜಿಲ್ಲೆ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಚಳುವಳಿ. ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ. ಮಣ್ಣಿನ ಸ್ತರದ ಮೇಲ್ಭಾಗ ನೈಸರ್ಗಿಕ ಕರ್ತೃಗಳಿಂದ ಕೊಚ್ಚಿ ಹೋಗೋದಕ್ಕೆ ಡ್ಯಾಶ್ ಅಂತೀವಿ, ಮಣ್ಣಿನ ಸವೆತ. ಜಾಗತಿಕ ಮಾನವ ಅಭಿವೃದ್ಧಿಗಳ ವರದಿಗ ಪ್ರಕಟಣೆಗಳ ಹೊಣೆ ಹೊತ್ತಿರುವ ಸಂಸ್ಥೆ ಯಾವುದು? ಎಸ್, ಮಾನವ ಅಭಿವೃದ್ಧಿ ಇದೆ. ಮುಂದೆ ಇರತಕ್ಕಂಥದ್ದು ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಬೆಲೆಬಾಳುವ ವಸ್ತುಗಳ ಖರೀದಿ, ನೆಲಕಾರು ಇವುಗಳಿಗೆ ಸೂಕ್ತವಾದ ಖಾತೆ ಯಾವುದು ಅಂತ ಕೇಳಿದ್ದಾರೆ. ಇನ್ನು 1 ಮಾರ್ಕಲ್ಲಿ ಇರ್ತಕ್ಕಂಥದ್ದು ನೋಡಿ. ರಜಾಕಾರ ಅಂದ್ರೇನು? ಶುದ್ಧ ಚಳವಳಿ ಅಂದ್ರೇನು? ಎಸ್, ಮಾನವ ಹಕ್ಕುಗಳ ಪರಿಕಲ್ಪನೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಯಾವಾಗ ಅಂಗೀಕಾರ ಆಯಿತು? ಪರಿಸರ ಚಳವಳಿ ಅಂದ್ರೇನು? ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ. ದಾಮೋದರ ನದಿ ಕಣಿವೆ ಯೋಜನೆ ಹೇಗೆ ರೂಪಿಸಿದ್ದಾರೆ? ಕೇಂದ್ರೀಕರಣ ಅಂದ್ರೇನು? ಬ್ಯಾಂಕ್ಗಳಲ್ಲಿ ತೆರೆಯುವ ಖಾತೆಗಳು. ಇನ್ನು 2 ಅಂಕದ ಪ್ರಶ್ನೆಯಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ಸಾಧನೆ, 3ನೇ ಆಂಗ್ಲೋ ಮರಾಠ ಯುದ್ಧ, ಭ್ರಷ್ಟಾಚಾರ ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನು ಬೀರ್ತದೆ. ಈ ಥರ ಅಪ್ಲೈಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ, ನೆನಪಿಟ್ಕೊಡ್ರಿ. ಮೌನ ಕಣಿವೆ ಆಂದೋಲನ, ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿಯ ವ್ಯತ್ಯಾಸ, ಭಾರತದ ಕಡಿಮೆ ಮಳೆ ಬೀಳುವ ಪ್ರದೇಶಗಳು, ಗ್ರಾಮೀಣ ಅಭಿವೃದ್ಧಿಗೆ ಅವಶ್ಯಕ ಕ್ರಮಗಳು, ಅಂಚೆ ಕಚೇರಿಯ ಸೇವೆಗಳು. 3 ಅಂಕದಲ್ಲಿ ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ತಂದ ಸುಧಾರಣೆ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ, 1857ರ ದಂಗೆ ಪರಿಣಾಮ, ಭಾರತ ರಷ್ಯಾ ಸಂಬಂಧ, ಆವೃತ್ತ ಮಾರುತಗಳ ಪರಿಣಾಮಗಳು, ಮುನ್ನೆಚ್ಚರಿಕಾ ಕ್ರಮಗಳು, ಸಂಪರ್ಕ ಮಾಧ್ಯಮ ಪ್ರಾಮುಖ್ಯತೆ ಮೋಸ್ಟ್ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘ, ಇದು ಮೋಸ್ಟ್ ಇಂಪಾರ್ಟೆಂಟ್. ಭೂಕುಸಿತದ ಕಾರಣ ಮತ್ತು ಪರಿಣಾಮಗಳು, ಗ್ರಾಹಕರ ನ್ಯಾಯಾಲಯಕ್ಕೆ ದೂರು ಕೊಡಬೇಕಾದ್ರೆ ಯಾವ ಮಾಹಿತಿಗಳನ್ನು ಕೊಡಬೇಕಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಈ ಕ್ವಶನ್ಸ್ಗಳು ಖಂಡಿತವಾಗಿ ನಿಮ್ಮ ಪ್ರಶ್ನೆಗಳಲ್ಲಿ ಬಂದೇ ಹೋಗ್ತವೆ. ನೆಕ್ಸ್ಟ್ ಕಾರ್ಮಿಕ ಬಂಡಾಯ ಕೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಆದ ಪ್ರಮುಖ ಬೆಳವಣಿಗೆಗಳನ್ನು ಕೇಳಿದ್ದಾರೆ. ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಅಂಶಗಳು, ವಿಶ್ವಸಂಸ್ಥೆ ಸಚಿವ ಸಂಪುಟ ಯಾವುದು, ಅದರ ರಚನೆ ಕೇಳಿದ್ದಾರೆ. ಭಾರತದ ನಕ್ಷೆಯಲ್ಲಿ ಕೃಷ್ಣಾ ನದಿ, ಶ್ರೀ ಗುರು ರಾಮದಾಸ್ ಜಿ ವಿಮಾನ ನಿಲ್ದಾಣ, ಕರ್ನಾಟಕದ ಹೆಬ್ಬಾಗಿಲು ಬಂದರು, ಕುದುರೆ ಮುಖಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದ್ರೆ, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಅಂದವ್ರು ಯಾರು?
ಅಬ್ರಕವನ್ನು ಡ್ಯಾಶ್ ಅಂತ ಕರೀತಾರೆ. ತಾನು ವಾಸಿಸುವ ಪ್ರದೇಶದ ಬಗ್ಗೆ ಅತ್ಯಂತ ಗಾಢವಾದ ಅಭಿಮಾನ ಇರೋದಕ್ಕೆ ಪ್ರಾದೇಶಿಕವಾದ ಅಂತೀವಿ. ಭಾರತದ ಹೆಬ್ಬಾಗಿಲು ಯಾವುದು? ಮುಂಬೈ. ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಹಣಕಾಸು ಸಚಿವರು. ಎಸ್. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಎಲ್ಲಿದೆ? ನೆಕ್ಸ್ಟ್, ಭಾರತದ ನೈಜ ಅಭಿವೃದ್ಧಿ ಅಂದರೆ ಗ್ರಾಮಗಳ ಅಭಿವೃದ್ಧಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಜಿಲ್ಲಾ ಗ್ರಾಹಕ ನ್ಯಾಯಾಲಯದ ಪೀಠಾಧ್ಯಕ್ಷರನ್ನು ಡ್ಯಾಶ್ ನೇಮಕ ಮಾಡ್ತಾರೆ. ಒಂದಕ್ಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗಿ, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇಲ್ಲಿರೋದು ಫಸ್ಟ್ ಪಾರ್ಟಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಇತ್ತು. ಇನ್ನೊಂದು ಪಾರ್ಟದಲ್ಲಿ ನಾನು ಇದೇ ಥರದ ಪ್ರಶ್ನೆಗಳನ್ನು ಹಾಕ್ತೀನಿ. ಎರಡೂ ಪಾರ್ಟಲ್ಲಿಂದ ನಿಮಗೆ 60 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ಸ್ಗಳು ಬರ್ತವೆ. ಸೊ ಯಾವ ಓದಿದ್ದೀರಿ ಅದನ್ನು ಬಿಟ್ಟು ಯಾವುದು ಓದಬೇಕಾಗಿದೆ ಅದನ್ನು ನೋಡ್ಕೊಂಡು ಹೋಗಿ. ಓಕೆ. ರಾಜ್ಯ ಪುನರ್ವಿಂಗಡನಾ ಆಯೋಗದ ಪಜಲಲ್ಲಿ ಬರ್ತದಲ್ಲ, ರಾಮಕೃಷ್ಣ ಮಿಷನ್ ಉದ್ದೇಶಗಳು, ನಿಶಸ್ತ್ರೀಕರಣ ಅಂದರೆ ಏನು? ಓಕೆ. ನೀರಾವರಿ, ವಿಕೇಂದ್ರೀಕರಣ, ಗ್ರಾಹಕ ಆಂದೋಲನದ ಆಶಯ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ನ ಸಾಧನೆಗಳು, ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರದ ಕ್ರಮಗಳು, ಚಿನ್ನವು ಅತ್ಯಮೂಲ್ಯವಾದ ಲೋಹ, ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ, ವಿವರಿಸಿ, ಸಿವಾಲಿಕ್ ಬೆಟ್ಟಗಳು, 2ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಮತ್ತು ಒಪ್ಪಂದ, ಮರುಭೂಮಿ ಸಸ್ಯವರ್ಗ, ಗ್ರಾಮೀಣ ಅಭಿವೃದ್ಧಿಗಿರುವ ಅವಶ್ಯಕ ಅಂಶಗಳು, ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವ ಸಂಖ್ಯೆ ಹೇರಳ ಕಾರಣ ಕೊಡಿ. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು, ಹಲಗಲಿ ಬೇಡರ ದಂಗೆ, 1857ರ ದಂಗೆ ಪರಿಣಾಮಗಳು, ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ಸಂಬಂಧ ಮೋಸ್ಟ್ ಇಂಪಾರ್ಟೆಂಟ್ ಈ ಸರಿ ಬರಬಹುದು, ಬಾಕ್ಸೈಟ್ ಅದಿರು, ಸಾರಿಗೆ, ಭಾರತದ ರೈಲು ಸಾರಿಗೆ, ಕೈಗಾರಿಕಾ ಪ್ರದೇಶಗಳು, ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆ ಮೋಸ್ಟ್ ಅದ, ಭೂಕಂಪದ ಪರಿಣಾಮಗಳು, ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಬೇಕಾದ್ರೆ ಯಾವ ಮಾಹಿತಿಗಳು ಇರಬೇಕು. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಖಿಲಾಫತ್ ಚಳವಳಿ ಬಗ್ಗೆ ಬರೀಬೇಕಿತ್ತು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲ್ ಗಂಗಾಧರ ತಿಲಕರ ಪಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಅದ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲದ, ಅದರ ಕಾರ್ಯಗಳು ಏನು, ಭಾರತದಲ್ಲಿ ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಯ ಮಹತ್ವವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಭಾರತದ ನಕ್ಷೆ ಬರಿಬೇಕು, ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕು. ಸೊ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳಂತೂ ತುಂಬಾ ಈಸಿ ಇದಾವೆ. ನೀವು ಯಾವ ಓದಿಲ್ಲ ಅವುಗಳನ್ನು ಓದ್ಕೊಡ್ರಿ. ಇನ್ನಷ್ಟು 3 ಕ್ವಶನ್ ಪೇಪರ್ಗಳನ್ನು ಕಬ್ ಮಾಡಿ ಇನ್ನೊಂದು ವಿಡಿಯೋಗಳಲ್ಲಿ ತರ್ತೀನಿ. ಟೋಟಲಿ ನನ್ನ ಕಡೆ 6 ಕ್ವಶನ್ ಪೇಪರ್ಗಳನ್ನು ಸೇರಿಸಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. 60 ಮಾರ್ಕ್ಸ್ ಅಂತೂ 100% ಆಗಿ ಬರ್ತಾವೆ, ಡೋಂಟ್ ವರಿ. ಓಕೆ. ಸೊ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನೋಡೋಣ ಎಷ್ಟು ಲೈಕ್ ಆಗ್ತಾವೆ, ಶೇರ್ ಆಗ್ತಾವೆ ಅನ್ನೋದರ ಮೇಲೆ ನಾನು ಸೆಕೆಂಡ್ ಪಾರ್ಟಲ್ಲಿ ವಿಡಿಯೋಗಳನ್ನು ಪೋಸ್ಟ್ಗಳನ್ನು ಮಾಡ್ತೀನಿ. ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಒಂದೇ ಒಂದು ವಿಡಿಯೋ ಬರ್ತದೆ ಕನ್ನಡ ಮೀಡಿಯಮ್ದವರಿಗೆ, ಇದರದ ಮುಂದಿನ ಭಾಗ. ಅದಾದ ನಂತರ ಸೊ ನಾವು ನಿಮಗೆ ನಾಳೆಯ ಪರೀಕ್ಷೆಗೆ ಬೀಳ್ಕೊಡುಗೆ